ರಾಜಕೀಯಕ್ಕೆ ಬರ್ತಾರಾ ಇನ್ಫೋಸಿಸ್ ಸುಧಾಮೂರ್ತಿ ಪಾಲಿಟಿಕ್ಸ್ ಆಫರ್ ಅನ್ನ ಕೊಟ್ಟಿದ್ಯಾರು? ಇನ್ಫೋಸಿಸ್ ಪ್ರತಿಷ್ಠಾನ ಮುಖ್ಯಸ್ಥೆ ಸುಧಾಮೂರ್ತಿ ಏನ್ ಹೇಳಿದ್ದಾರೆ? ರಾಜಕೀಯಕ್ಕೆ ಬರ್ತಾರಾ ಇನ್ಫೋಸಿಸ್ ಸುಧಾಮೂರ್ತಿ? ಹಾಗಾದ್ರೆ ಪಾಲಿಟಿಕ್ಸ್ ಎಂಟ್ರಿಯ ವಿಚಾರವಾಗಿ ಈ ಆಫರ್ ಅನ್ನ ಸುಧಾಮೂರ್ತಿ ಅವರಿಗೆ ಕೊಟ್ಟಿದ್ಯಾರು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫೋಸಿಸ್ ಪ್ರತಿಷ್ಠಾನ ಮುಖ್ಯಸ್ಥೆ ಸುಧಾಮೂರ್ತಿ ಏನ್ ಹೇಳಿದ್ದಾರೆ? ರಾಜಕೀಯ ನಂಟಿನ ಬಗ್ಗೆ ಸುಧಾಮೂರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನಸೇವೆ ಮಾಡುವ ಸುಧಾಮೂರ್ತಿ ಹಾಗಾದ್ರೆ ಏನ್ ಹೇಳಿದ್ದಾರೆ? ಜನಸೇವೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡದಲ್ಲಿ ಸುಧಾಮೂರ್ತಿ ಮಾತನಾಡಿದ್ದಾರೆ. ನಮ್ಮ ರಿಪೋರ್ಟರ್ ಶಾಲಿನಿ ನಡೆಸಿರುವಂತಹ ಚಿಟ್ಚಾಟ್ ನಲ್ಲಿ ಸುಧಾಮೂರ್ತಿ ಅವರು ಏನ್ ಹೇಳಿದ್ದಾರೆ ನೋಡೋಣ. ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಅವರು ಸಾಕಷ್ಟು ಸಮಾಜ ಸೇವೆಗಳನ್ನು ಮಾಡ್ತಾ ತಮ್ಮನ್ನು ತಾವು ಸದಾ ಬ್ಯುಸಿಯಾಗಿರಿಸ್ಕೊಂಡಿರ್ತಾರೆ. ಸೊ ಇವತ್ತು ಜಯದೇವ ಆಸ್ಪತ್ರೆಗೆ ಬಂದು ಇಲ್ಲಿ ಹೊರರೋಗಿ ವಿಭಾಗಿ ಪೇಷಂಟ್ಗಳಿಗಾಗಿರ್ಬೋದು, ಸೊ ಇನ್ನಿತರ ಇಲ್ಲಿ ಬರುವಂತಹ ಸಿಬ್ಬಂದಿಗಳಿಗೆ ಮಜ್ಜಿಗೆಯನ್ನು ವಿತರಣೆ ಮಾಡೋ ಮೂಲಕ ಒಂದು ಸಮಾಜ ಸೇವೆಯನ್ನು ಮೆರೆದಿದ್ದಾರೆ. ಈಗ ಸುಧಾಮೂರ್ತಿ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಮೊದಲನೇದಾಗಿ ಒಂದಲ್ಲ ಒಂದು ಸಮಾಜ ಸೇವೆಯಿಂದ ಯಾವಾಗಲೂ ಕೂಡ ಬ್ಯುಸಿ ಆಗೇ ಇರ್ತೀರಾ. ಸೊ ಇವತ್ತು ಜಯದೇವ ಆಸ್ಪತ್ರೆಗೆ ಬಂದು ಇಲ್ಲಿ ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದೀರಾ. ಸೊ ಇದೊಂದೇ ಆಸ್ಪತ್ರೆನ ಅಥವಾ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಈ ಬೇಸಿಗೆಯಲ್ಲಿ ಮಜ್ಜಿಗೆ ವಿತರಣೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಹೇಗೆ? ನಮಸ್ಕಾರ. ಈ ಮಜ್ಜಿಗೆ ಪ್ಯಾಕೆಟು ಪೇಷಂಟ್ಸ್ಗೆ ಮತ್ತು ಅವರ ಜೊತೆ ಬರುವವರಿಗೆ, ಯಾಕೆಂದರೆ ಬಿಸಿಲು ಬಹಳ ಇದೆ. ಈ ವರ್ಷ ಬಿಸಿಲು ತಕ್ಷಣ ಏರ್ಬಿಟ್ಟಿದೆ. ಮಾರ್ಚ್ನಲ್ಲಿ ನಾವು ಸಾಮಾನ್ಯವಾಗಿ ಎಷ್ಟು ಬಿಸಿಲು ಇರೋದಿಲ್ಲ. ಅದಕ್ಕೆ ನಾವು 500ರಿಂದ 600 ಪ್ಯಾಕೆಟು ದಿನಾಲು ಮಜ್ಜಿಗೆ ತರ್ತೀವಿ. ಮತ್ತು ಮುಖ್ಯವಾಗಿ ಅದು ಪೇಷಂಟ್ಸ್ ಇರಬೇಕು, ಇಲ್ಲ ಅವರ ಅಟೆಂಡರ್ ಇರಬೇಕು, ಅವ್ರಿಗಿಷ್ಟೇ ಕೊಡ್ತೀವಿ. ವಾರದಲ್ಲಿ 5 ದಿವಸ ಜಯದೇವದಲ್ಲಿ ಕೊಡ್ತೀವಿ ಈ ಥರ. ಮತ್ತು ವಾರದಲ್ಲಿ 1 ದಿನ 1000 ಪ್ಯಾಕೆಟು ವಿಕ್ಟೋರಿಯಾ ಮತ್ತು 1000 ಪ್ಯಾಕೆಟು ಕಿಡ್ವಾಯ್ ಅಲ್ಲಿ ಹಂಚ್ತೀವಿ. ಈಗ ಕೂಡ ಅದನ್ನೇ ನೋಡ್ತಾ ಇದ್ವಿ. ಸಾಮಾನ್ಯವಾಗಿ ಸಮಾಜ ಸೇವೆ ಮಾಡೋರಾಗಿರ್ಬೋದು ಅಥವಾ ಏನಾದರೂ ವಿತರಣೆ ಮಾಡೋರು ಕಾಟಾಚಾರಕ್ಕೆ ಬಂದು ಕೊಡೋದು ಅಂತ ನೋಡಿರ್ತೀವಿ. ಸೊ ಪ್ರತಿಯೊಬ್ಬರೂ ಕೂಡ ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಆರೋಗ್ಯ ಸಮಸ್ಯೆ ಏನು, ಪ್ರತಿಯೊಂದು ವಿಚಾರಿಸ್ತಾ ಇದ್ರಿ. ಎಲ್ಲರೂ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ರು. ಹೇಗೆ ಅನಿಸ್ತು ಇವತ್ತು? ಒಂದು ಕೈದಿಗೂ ಮಾಡಿದ್ವಿ, ನೋಡಿದ್ರೆ ಇಲ್ಲ ಇವತ್ತು. ಖಂಡಿತ ಬಹಳ ಕೈದಿಯವರು ಅವರು ತಮ್ಮ ತಪ್ಪಿನ ಅರಿವು ಕೂಡ ತಿಳಿಸಿದ್ರು. ಹೌದು ಹೌದು. ಸಾಮಾನ್ಯವಾಗಿ ಜನರ ಜೊತೆಗೆ ನಾವು ಇನ್ವಾಲ್ವ್ ಆಗಲಿಲ್ಲ ಆದರೆ, ಸ್ಪಂದಿಸಲಿಲ್ಲ ಆದರೆ ನಮಗೆ ಅವ್ರ ಪ್ರಾಬ್ಲಮ್ಸ್ ಅಥವಾ ಅವ್ರ ಸಮಸ್ಯೆಗಳು ಅರ್ಥ ಆಗೋದಿಲ್ಲ. ಅಂದರೆ ಬೇಸಿಗೆ ಧಗೆ ಇದ್ದಾಗ ಒಂದು 2-2.5 ತಿಂಗಳು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಸಾಧ್ಯವಾದಷ್ಟು. ಇಷ್ಟೆಲ್ಲ ಸಮಾಜ ಸೇವೆ ಮಾಡುವಂತಹ ಸುಧಾಮೂರ್ತಿ ಅವರು ಸೊ ಯಾವುದಾದ್ರೂ ಪಕ್ಷದಿಂದ ಟಿಕೆಟ್ ಆಫರ್ ಏನಾದರೂ ಬಂದಿತ್ತಾ, ಅಥವಾ ಸುಧಾಮೂರ್ತಿ ಅವರು ಏನಾದರೂ ಎಲೆಕ್ಷನ್ಗೆ ನಿಲ್ಲುವಂತಹ ಯೋಚನೆ ಏನಾದರೂ ಇದೆಯಾ ಪೊಲಿಟಿಕ್ಸ್ಗೆ? ನನಗೆ ಯಾಕೆ ಬೇಕು? ನಮ್ಮ ಫೌಂಡೇಶನ್ ಅಂತ ನಾವು ಬೇಕಾದಷ್ಟು ಖರ್ಚು ಮಾಡ್ಬೋದು, ಬೇಕಾದವ್ರು ನಾವು ಟ್ರೀಟ್ಮೆಂಟಿಗೆ ಮಜ್ಜಿಗೆ ಹಂಚಬೋದು, ಟ್ರೀಟ್ಮೆಂಟ್ ಕೊಡಿಸ್ಬೋದು, ರೋಡ್ ಮಾಡಿಸ್ಬೋದು, ಕೆರೆ ಕಟ್ಟಿಸ್ಬೋದು, ಇಷ್ಟೆಲ್ಲ ನಾವು ಮಾಡ್ತಿರ್ಬೇಕಾದ್ರೆ ರಾಜಕೀಯದಿಂದ ಯಾಕೆ ಹೋಗಬೇಕು? ನನಗೆ ಬೇಕಾಗೇ ಇಲ್ಲ ರಾಜಕೀಯ. ಇದು ಸುಧಾಮೂರ್ತಿ ಅವರ ಒಪಿನಿಯನ್. ಅಥವಾ ಯಾವ್ದಾದ್ರು ಪಕ್ಷಗಳಿಂದ ನಿಮ್ಗೆ ಏನಾದರೂ ಟಿಕೆಟ್ ಆಫರ್ ಬಂದಿತ್ತಾ? ಬಂದಿರ್ತದೆ, ನಾ ಯಾರ್ದು ತಗೊಳ್ಳೋದು ಇಲ್ಲ. ಅದು ಇಟ್ ಈಸ್ ನಾಟ್ ನೀಡೆಡ್. ಅದು ಹೇಳೋ ಬದಲಿ ನನಗೆ ಉತ್ಸಾಹ, ನನಗೆ ಜನರಿಗೆ ಮಾಡಬೇಕು ಅನ್ನೋದೇ ನನ್ನ ಉತ್ಸಾಹ. ಜನರು ನೋಡಿದಾಗ ನನಗೆ ಯಾವಾಗಲೂ ಏನಾದರೂ ಮಾಡಬೇಕು ಅವ್ರಿಗೆ ಅಂತ ಅನಿಸುತ್ತೆ. ನನಗೆ ಅದೇ ಸ್ಫೂರ್ತಿ, ಅದರೊಳಗೆ ನಾನು ಆನಂದವನ್ನು ಪಡಿತೀನಿ. ನೀವು ಹೇಳೋದೇ ಬೇಡ, ಸುಧಾಮೂರ್ತಿ ಅವರ ಕೆಲಸಗಳ ಬಗ್ಗೆ ಇಡೀ ರಾಜ್ಯದ ಜನತೆಗೆಲ್ಲ ಬೇರೆ ಬೇರೆ ದೇಶದವ್ರಿಗೂ ಕೂಡ ಗೊತ್ತು. ಸೊ ಟಿಕೆಟ್ ಆಫರ್ ಬಂದಿತ್ತು, ಆದರೆ ಸುಧಾಮೂರ್ತಿ ಅವರಿಗೆ ಆಸಕ್ತಿ ಇಲ್ಲ. ಮೇಡಮ್, ಈಗ ಸುಮಲತಾ ಅವರು ನೋಡ್ಬೋದು, ನೀವು ಅವರು ಏನೂ ಕೇಳಬೇಡಿ, ಯಾಕೆಂದ್ರೆ ನನಗೆ ರಾಜಕೀಯದಿಂದ ನಾನು ದೂರ ಇರ್ತೀನಿ. ನಾನು ಹೆಚ್ಚು ತಲೆನೂ ಹಾಕೋದಿಲ್ಲ. ನನಗೆ ರಾಜಕೀಯ ಪಕ್ಷಕ್ಕೆ, ರಾಜಕೀಯ ಮಾತಿಗೆ ಎಳೆಯಲೇಬೇಡಿ. ಲಾಸ್ಟ್ ಕ್ವೆಶನ್ ಮೇಡಮ್, ಏನಾದರೂ ಸುಧಾಮೂರ್ತಿ ಅವರು ಯಾವುದಾದ್ರೂ ಪಕ್ಷದ ಕಡೆಯಿಂದ ಸೊ ಕ್ಯಾಂಪೇನಿಗೆ ಕರೆದ್ರೆ ಹೋಗ್ತಾರಾ? ಅಥವಾ ಪೊಲಿಟಿಷಿಯನ್ ಆಗಿರ್ಬೋದು, ಚಲನಚಿತ್ರ ನಟರು ಕೂಡ ಒಂದಷ್ಟು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಸೊ ಕ್ಯಾಂಪೇನಿಗೆ ಕರೆದ್ರೆ ಹೋಗ್ತಾರಾ? ಖಂಡಿತವಾಗಿ ಇಲ್ಲ. ನನಗೆ ಯಾವ ಪಕ್ಷವೂ ಇಲ್ಲ, ಯಾವ ಜಾತಿನೂ ಇಲ್ಲ, ಯಾವ ಎಂಥದ್ದು ಮೈಲಿಗೆನೂ ಇಲ್ಲ. ನನಗೆ ಜನರೇ ನನಗೆ ಬಂಧುಗಳು. ನಾ ಜನರಿಗೋಸ್ಕರ ನಾನು ಏನು ಕೆಲಸ ಮಾಡೋದು ಮಾಡ್ತೀನಿ. ನನಗೆ ರಾಜಕೀಯ ಪಕ್ಷವೂ ಬೇಡ, ನನಗೆ ಯಾವ ಕಲಂಕವೂ ಬೇಡ. ಇದಿಷ್ಟು ಸುಧಾಮೂರ್ತಿ ಅವರು ಹೇಳುವಂತಹ ಮಾತು. ನನಗೆ ಯಾವುದೇ ರಾಜಕೀಯ ಪಕ್ಷ ಬೇಡ, ಯಾವುದೇ ಕ್ಯಾಂಪೇನಿಗೆ ಯಾವುದೇ ಪಕ್ಷದವರು, ನಟರು, ನಾಯಕರು ಯಾರು ಕರೆದ್ರೂ ನಾನು ಹೋಗಲ್ಲ. ಈ ನನ್ನ ಇನ್ಫೋಸಿಸ್ ಸಂಸ್ಥೆಯ ಮೂಲಕ ನಾನು ಜನರಿಗೆ ಸೇವೆಯನ್ನು ಮಾಡುವಂತಹ ಆಸೆ ಹಂಬಲವನ್ನು ಹೊಂದಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಶಾಲಿನಿ ಈಶ್ವರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.